ಡ್ರಗ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕೋರ್ಟಿನ ಕಾರಣ 10 ವರ್ಷದಿಂದ ಕೋರ್ಟ್ನಲ್ಲಿ ನಡೀತಿದೆ ಅಂದ್ರೆ 10 ಇಯರ್ಸ್. ಯಾರ ಮಿಸ್ಟೇಕ್ ಅಲ್ಲ ಸರ್ಕಾರದ್ದು, ಅದೇ ಇನ್ಯಾರು ನಂದ ಆಗತ್ತಾ? ಇಲ್ಲ, ಆರೋಗ್ಯ ಇಲಾಖೆ ಅನಾರೋಗ್ಯವಾಗಿದೆ ಅಂತ ಹೇಳ್ಬೇಕಾಗತ್ತೆ. ಮುಗಿಸ್ಬೇಕಲ್ಲ. ಫುಡ್ ಸೇಫ್ಟಿ ಬಗ್ಗೆ ಮಾತಾಡ್ರು. ಫುಡ್ ಸೇಫ್ಟಿಯಲ್ಲಿ ಸಿಬ್ಬಂದಿಗಳಿಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗಳಿಲ್ಲ, ಅದು ಹೇಳಿದಿರಲ್ಲ ಈಗ. ಮತ್ತೆ ಇಲಾಖೆನಲ್ಲೂ ನೇಮಕ ಸಿಬ್ಬಂದಿಗಳು ಕೇಳಿಬೇಕಾರೆ ಅವ್ರನ್ನ C&R ರೂಲ್ಸ್ ಇದೆಯಾ ಸರ್ ನಿಮ್ಮ ಇಲಾಖೆಯಲ್ಲಿ? ಅಥವಾ ನಿಮ್ಮಲ್ಲಿ ಗ್ರೇಡೇಷನ್ ಆಗಿದೆಯಾ? ನಿಮ್ಮಲ್ಲಿ ಸೀನಿಯಾರಿಟಿ ಅಪಾಯಿಂಟ್ಮೆಂಟ್ ಮಾಡಬೇಕಲ್ಲ. ಅಲ್ಲ, ನಮ್ ಇಲಾಖೆ ಸರ್ವಿಸಸ್ ಇಂದ ಇಲಾಖೆ ನಮ್ದು ಇಲಾಖೆ ಚರ್ಚೆ ಮಾಡಿದ್ರೆ ಆಯುರ್ವೇದದಲ್ಲಿ ಬೇಕಾದ್ರೆ ಮಾತಾಡ್ಲಿ, ಎಷ್ಟು ಪೂರ್ತಿ ಆರೋಗ್ಯ ಚರ್ಚೆ ನಮ್ಗೇನಂದ್ರೆ ಆರೋಗ್ಯ ಇಲಾಖೆ ಅನಾರೋಗ್ಯವಾಗಿದೆ ಅಂತ ಸಜೆಷನ್. ಈಗ ಪ್ರಶ್ನೋತ್ತರ ಮಾತಾಡಿದ್ರೆ ಇವರು ಮಾಜಿ ಉಪಮುಖ್ಯಮಂತ್ರಿ 4 ವರ್ಷ ಸರ್, ಇವಾಗ 2 ವರ್ಷ ಆಗಿದೆ ಚರ್ಚೆ ಮಾಡಿ ಸರ್. ಹೇಗೆ ಕಳೆದ ಬಾರಿನೂ ಇದೇ ಚರ್ಚೆ ಮಾಡುದು, ಅದ್ರ ಮುಂಚೆನೂ ಚರ್ಚೆ ಆಯ್ತು. ಪ್ರೊಕ್ಯೂರ್ಮೆಂಟ್ ಮಾಡ್ಲಿಕ್ಕೆ ಇಷ್ಟು ಕಷ್ಟನಾ ಸರ್? ಹಣದ ಕೊರತೆನಾ ಇದೆಯಾ ಸರ್? ಹಣ ಇದೆ, ಆಗ್ತಿಲ್ಲ. ಅಥವಾ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಡಿಯಲ್ಲಿ ಇಟ್ಟಿರುವಂತಹ ಹಣ ಬಳಕೆ ಆಗ್ತಿಲ್ಲ. ಈಗ ಸಲಹೆ ಕೊಟ್ಟಿದ್ರಿ, ಡಿಸ್ಕಸ್. ಈಗ ಅವರು NHM ಹಣ, NFDS ಹಣ ಹೇಳ್ತಾ ಇದ್ದಾರೆ. ಅದರಲ್ಲಿ 80% ಹಣ KSMSL ಹೋಗ್ತದೆ. ಇನ್ನು ಉಳಿದಿರುವಂತಹ 18-20% ಹಣ ನಾವು ನಮ್ಮ ಜಿಲ್ಲೆಗಳಿಗೆಲ್ಲ ಕೊಡ್ತೀವಿ, ಆಯ್ತಾ? ಸೊ KSMSL ಬಂದಿರೋ ಹಣ ಎಲ್ಲ ಪೂರ್ತಿ ಖರ್ಚು ಆಗೇ ಆಗ್ತದೆ. ನಾವು ಈ ವರ್ಷ ಏನ್ ಮಾಡಿದೀವಿ, ಸುಮಾರು ನಮ್ಮ 980 ಕೋಟಿ ಖರೀದಿ ಮಾಡಬೇಕು. ಸ್ವಲ್ಪ ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ. ಈಗ ನಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಾಡಿದಾಗ ಇದಕ್ಕೆಲ್ಲ ಉತ್ತರ ಕೊಡೋಣ. ಗ್ರೇಡೇಷನ್ ಲಿಸ್ಟು, C&R ಎಷ್ಟು ವರ್ಷ, 35 ವರ್ಷ C&R ಮಾಡಿ ಇವರಿದ್ದಾಗ ಏನ್ ಮಾಡಿದ್ರು, ಈಗ ನಾವೆಲ್ಲ ರೆಡಿ ಮಾಡಿಸ್ತಾ ಇದೀವಿ. ಗ್ರೇಡೇಷನ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸೇ ಇಲ್ಲ. 1000 ಡಾಕ್ಟರ್ಗಳು ಇದಾರಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಇಲಾಖೆಯಲ್ಲಿ ಎಲ್ಲಿದ್ದಾರೆ, ಅವ್ರ ಕೆಲಸದಲ್ಲಿದ್ದಾರಾ, ಈ ತರ 108 ಸಮಸ್ಯೆಗಳ ಚರ್ಚೆ ಮಾಡೋಣ. ಅದು ನಮ್ಮೊಬ್ಬರದ್ದು ಲೆಗಸಿ ಪ್ರಾಬ್ಲಮ್ಸ್ ಇದೆ. ಆ ಲೆಗಸಿ ಪ್ರಾಬ್ಲಮ್ಸ್ ಅನ್ನ ಸರಿಪಡಿಸ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದೀವಿ. ಔಷಧಿಗಳ ಕೊರತೆ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ನಾವು ನಮ್ಮ ಹತ್ರ ಏನ್ ಸಪ್ಲೈ ಆಗಿದೆ ಟೆಂಡರ್ ಮುಖಾಂತರ ಅದನ್ನ ಸಪ್ಲೈ ಮಾಡಿದೀವಿ. ಮತ್ತು ಅವರಿಗೆ ಸುಲಭವಾಗಿ NOC ಕೊಡ್ತೀವಿ. ಅವರು ಸ್ಥಳೀಯ ಮಟ್ಟದಲ್ಲಿ ABRK ಫಂಡ್ ಬೇಕಾದಷ್ಟು ಅವ್ರಿಗೆ ಹೋಗ್ತಾ ಇದೆ, ಮತ್ತು ARS ಫಂಡ್ ಇದೆ, ತಗೊಳ್ಳೋದಕ್ಕೆ ನಾವು ಕೊಡ್ತಾ ಇದ್ದೀವಿ. ಖಂಡಿತವಾಗಿಯೂ ಎಲ್ಲಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಬಂದ್ರೆ ಅದನ್ನ ಬಗೆಹರಿಸೋಣ. ನಾನು 100% ಕರೆಕ್ಟ್ ಆಗಿದೆ ನಾನು ಹೇಳಕ್ ರೆಡಿ ಇಲ್ಲ, ಸಮಸ್ಯೆಗಳು ಇರ್ತದೆ. ಆದ್ರೆ ಖಂಡಿತವಾಗಿಯೂ ಔಷಧಿಗಳ ಅವೈಲಬಿಲಿಟಿ ಇದೆ, ಸಪ್ಲೈನೂ ಮಾಡ್ತಾ ಇದೀವಿ, ಸ್ಥಳೀಯ ಖರೀದಿನೂ ಮಾಡ್ತಾ ಇದ್ದಾರೆ. ಡ್ರಗ್ ಮತ್ತೆ ಫುಡ್ ಇಲಾಖೆನ ಬಹುಶಃ ಕಳೆದ 1.5 ವರ್ಷದಲ್ಲಿ ಅತಿ ಹೆಚ್ಚು ಪ್ರಚಾರಕ್ಕೆ ಬಂದಿರೋದು ನಮ್ಮ ಸರ್ಕಾರದಲ್ಲಿ. ಯಾಕಂದ್ರೆ ನಾವು ಫುಡ್ ಕ್ವಾಲಿಟಿ ಟೆಸ್ಟ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಾವಿದ್ದೀವಿ, ಡ್ರಗ್ ಕ್ವಾಲಿಟಿ ಟೆಸ್ಟ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಾವಿದ್ದೀವಿ. ಇಡೀ ದೇಶಕ್ಕೇನೆ ನಾವು ಇವತ್ತು ನಮ್ಮ ಇಲಾಖೆಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಈ ತರ ಮಾಡ್ತಾ ಇದೆ, ಇದೆಲ್ಲ ಕಡೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಒಳ್ಳೊಳ್ಳೆ ಸಲಹೆಗಳು ಕೊಟ್ರೆ ಮತ್ತು ಅದನ್ನ ಖಂಡಿತವಾಗಿ ನಾವು ಸ್ವೀಕಾರ ಮಾಡಕ್ಕೆ ಕೂಡ ತಯಾರಾಗಿದ್ದೀವಿ. ಇದೇನು ನಾನು ಒಬ್ಬನಿಗೆ ಎಲ್ಲ ಗೊತ್ತಿದೆ ಅಂತ ಏನಲ್ಲ, ಮಾಡುತ್ತೆ, ಎಲ್ಲ ಸೇರ್ ಮಾಡೋಣ. ಗಣೇಶ್ ಪ್ರಸಾದ್ ಗುಡ್ ಸಜೆಷನ್ ಕೊಟ್ಟಿದ್ರಿ. ರಾಷ್ಟ್ರ ಮಟ್ಟದಲ್ಲಿ ಆಯ್ತು, ಔಷಧಿ ಈಗ ನಿಮ್ಗೆ ಔಷಧ ಕೊರತೆ, ನಂಗೆ ಟೈಮ್ನ ಕೊರತೆ ಇಲ್ಲಿ. ಗಣೇಶ್ ಪ್ರಸಾದ್ ಡ್ರಗ್ಸ್ ಮತ್ತೆ ಯಾವ ಅಧಿಕಾರಿ ಫುಡ್ ಸೇಫ್ಟಿ ಕಂಟ್ರೋಲರ್ ಆಯ್ತು ಹೇಳಿದ್ರಲ್ಲ, ಇಲಾಖೆ ಪೂರ್ತಿ ಅನಾರೋಗ್ಯವಾಗಿದೆ, ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದೆ. ಗಣೇಶ್ ಪ್ರಸಾದ್